ಇಂದು ಗುರುಪೂರ್ಣಿಮೆ. ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಬೆಳಕಿನೆಡೆಗೆ ನಮ್ಮನ್ನು ಕೊಂಡೊಯ್ತಕ್ಕಂಥ ಒಂದು ಶಕ್ತಿಯೇ ಗುರು. ಕಬೀರ್ ದಾಸರು ಹೇಳ್ತಾರೆ, ಗುರು ಗೋವಿಂದ್ ದೋವು ಕಡೈ ಕಾಕೆ ಲಾಗು ಪಾಯ್, ಬಲಿಹಾರಿ ಗುರು ಅಪ್ನೆ ಗೋವಿಂದ ದಿಯೋ ಬತಾಯ್ ಅಂತ. ಅಂದರೆ ಗೋವಿಂದ ಮತ್ತು ಗುರು ಇವೆರಡರ ನಡುವೆ ಗುರುಗೆ ಹೆಚ್ಚು ಪ್ರಾಮುಖ್ಯತೆ. ಯಾಕಂದರೆ ದೇವರಿದ್ದಾನೆ ಅಂತ ತೋರಿಸ್ಕೊಟ್ಟವರೇ ಗುರು ಅಂತ. ಹಿಂದೆ ಗುರು ಮುಂದೆ ಗುರಿ ಇದ್ರೆ ಧೀರರ ದಂಡೇ ನಡೆಯುತ್ತೆ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ನಮಗೆ ಸನ್ಮಾರ್ಗವನ್ನು ತೋರಿಸ್ತಕ್ಕಂಥ ಗುರು ಯಾವುದೇ ರೂಪದಲ್ಲಿ ಬರ್ಬೋದು. ಅದು ತಾಯಿಯೇ ಮೊದಲ ಗುರು, ಅದಾದ ನಂತರ ತಾಯಿ ತಂದೆಯರು ನಮಗೆ ಪಾಠ ಹೇಳ್ಕೊಡ್ತಾರೆ, ಅದಾದಮೇಲೆ ಶಿಕ್ಷಕರು ಪಾಠ ಹೇಳ್ಕೊಡ್ತಾರೆ. ನಾವು ಮೀಟ್ ಆಗ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಯೂ ನಮಗೆ ಒಂದು ವಿದ್ಯೆಯನ್ನು ಕಲಿಸ್ತಾನೆ. ನಾವು ಕಲಿಯುವಂಥ ಓಪನ್ ಮೈಂಡೆಡ್ ಆಗಿರ್ಬೇಕಷ್ಟೇ. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತಲೂ ಹೇಳ್ತಾರೆ. ನಮಗೆ ಜಸ್ಟ್ ಒಂದು ಅಕ್ಷರವನ್ನು ಹೇಳ್ಕೊಟ್ಟವರು ಕೂಡ ಗುರುನೇ. ನಮ್ಮ ಜೀವನದಲ್ಲಿ ನಮಗೆ ಎದುರಾಗ್ತಕ್ಕಂಥ ಸನ್ನಿವೇಶಗಳು ಎಷ್ಟೋ ಸಲ ನಮಗೆ ಪಾಠವನ್ನು ಕಲಿಸ್ತವೆ. ಹಾಗಾಗಿ ನಮ್ಮ ಒಂದು ಅಜ್ಞಾನವನ್ನು ತೊಡೆದು ಸುಜ್ಞಾನದ ದಾರಿಯಲ್ಲಿ ನಡೆಸ್ತಕ್ಕಂಥ, ನಾವು ಯಾರೋ ಅಂದ್ಕೊಂಡಿರೋ ಅಂಥ ಸಮಯದಲ್ಲಿ ನಾನು ಇಂಥವನು, ನಾನು ಅಂಥವನು, ನಾನು ಇಷ್ಟು ಸಾಧಿಸಿದ್ದೀನಿ ಅಷ್ಟು ಸಾಧಿಸಿದ್ದೀನಿ ಅಂತ ಇದ್ದಂಥ ಸಂದರ್ಭದಲ್ಲಿ ನಾನು ಯಾರೂ ಅಲ್ಲ ಅಂತ ಒಂದು ಬದುಕುವಂಥ ಒಂದು ಮಾರ್ಗದರ್ಶನವನ್ನು ತೋರಿದಂತಹ ಗುರು, ನೋಬಡಿನೆಸ್ನಲ್ಲಿ ಇದ್ರೆ ಸಂತೋಷ ಇರುತ್ತೆ ಅಂತ ತೋರಿಸ್ಕೊಟ್ಟಂಥ ಗುರು ನಮ್ಮ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಸಾಧನೆಯ ಹಾದಿಯಲ್ಲಿ ಮುಂದುವರಿಯಲಿಕ್ಕೆ ಆಶೀರ್ವಾದ ಮಾಡೋಕ್ಕೆ ಗುರುವಿನ ಕೃಪೆ ಬೇಕಾಗುತ್ತೆ. ಈ ಗುರುಪೂರ್ಣಿಮೆಯಂದು ಎಲ್ಲ ನನ್ನ ಗುರು ವೃಂದಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.